ನಮಸ್ತೆ ಎಲ್ಲರಿಗೂ, ನನ್ನ ಅಯೋಧ್ಯೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಾಡ್ಕೊಳ್ತಾ ಇದ್ದೇನೆ. ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ನಾನು ಆಲ್ರೆಡಿ ಮ್ಯಾಂಗ್ಳೂರ್ ಟು ಹಂಪಿ ಪಾರ್ಟ್ 1 ವಿಡಿಯೋನ ಇದಕ್ಕಿಂತ ಮುಂಚೆನೇ ಅಪ್ಲೋಡ್ ಮಾಡಿದ್ದೇನೆ. ಅದರಲ್ಲಿ ಚಿತ್ರದುರ್ಗದ ಕೋಟೆ ಬಗ್ಗೆ ಸ್ವಲ್ಪ ನಾನು ನೋಡಿರೋ ಜಾಗದ ಬಗ್ಗೆ ವಿವರಣೆ ನೀಡಿದ್ದೇನೆ. ಇದು ಅದರ ಕಂಟಿನ್ಯೂ ಪಾರ್ಟ್ 2, ಮ್ಯಾಂಗ್ಳೂರ್ ಟು ಹಂಪಿ ಪಾರ್ಟ್ 2. ಈ ವಿಡಿಯೋದಲ್ಲಿ ನಾನು ಹಂಪಿ ಬಗ್ಗೆ ಒಂದಿಷ್ಟು ತಿಳಿಸ್ಬೇಕಂತ ಇದ್ದೇನೆ. ಹಾಗಾದರೆ ನೋಡ್ಕೊಂಡು ಬರೋಣ, ನಮ್ಮ ಇತಿಹಾಸ ಪ್ರಸಿದ್ಧಿ ಶಿಲ್ಪಕಲೆಯ ಹಂಪಿಯ ಪಯಣ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ನಾನಿವಾಗ ಹಂಪಿ ಹೋಗ್ತಿರೋದು ಹೊಸಪೇಟೆ ರೋಡ್ನಲ್ಲಿ. ಈ ರೋಡ್ನಲ್ಲಿ ಹೋಗುವಾಗ ನಮ್ಮಂದರೆ ಹೊಸಪೇಟೆಯಿಂದ 7 ಕಿಲೋಮೀಟರ್ ಮುಂಚೆ, ಅಂದರೆ ನಾವು ವಿಜಯನಗರ ಡಿಸ್ಟಿಕ್ಗೆ ಎಂಟ್ರೆನ್ಸ್ ಆಗ್ತೀವಲ್ಲ, ಅದಕ್ಕಿಂತ ಮುಂಚೆ ನಮಗೊಂದು ತುಂಗಭದ್ರಾ ರಿವರ್ ಡ್ಯಾಮ್ ಅಂತ ಸಿಗ್ತದೆ. ಅಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಅಂತ ನಾನು ಕೇಳ್ಪಟ್ಟಿದ್ದೆ. ಅಲ್ಲಿಗೆ ನಾನು ಹೋಗ್ಬೇಕಂತ ಅಂದ್ಕೊಂಡಿದ್ದೇನೆ. ಅಂದರೆ ಈ ಪಾಯಿಂಟ್ ಬಂದು ವಿಜಯನಗರ ಡಿಸ್ಟಿಕ್ ಎಂಟ್ರೆನ್ಸ್ ಆಗೋ ಒಂದು ಟನಲ್ ಸಿಗ್ತದೆ. ಆ ಟನಲ್ಗಿಂತ ಸ್ವಲ್ಪ ಹಿಂದ್ಗಡೆ ಒಂದು ಮಣ್ ರೋಡ್ ಹೋಗಿದೆ. ಆ ರೋಡಲ್ಲಿ ಹೋದರೆ ನಿಮಗೆ ಆ ವ್ಯೂ ಪಾಯಿಂಟ್ ಸಿಗ್ತದೆ ಅಂತ ನಾನು ಅಲ್ಲಿ ಕೇಳ್ಕೊಂಡು ಬಂದಿದ್ದೆ. ಬರುವಾಗ ದಾರಿಯಲ್ಲಿ ಇದೇ ದಾರಿ, ಅವ್ರು ಹೇಳಿದ ಪ್ರಕಾರ ದಾರಿ ನೋಡಿ ಎಷ್ಟು ಚೆನ್ನಾಗಿದೆ. ಈ ಜಾಗಕ್ಕೆ ನಾವು ವಿಸಿಟ್ ಮಾಡಬೇಕಾದ್ರೆ ನಾವು ಅಕ್ಟೋಬರ್ ಟು ಜನವರಿ ಟೈಮಲ್ಲಿ ಬಂದರೆ ಒಳ್ಳೇದಿರುತ್ತೆ. ಯಾಕಂದರೆ ಇವಾಗ ಏನು ಅಷ್ಟೇ ನೀರಿಲ್ಲ ನೋಡಿ, ಅದಕ್ಕೆ ಹೇಳಿದ್ವಿ. ಈ ಮಳೆಗಾಲದಲ್ಲೆಲ್ಲ ತುಂಬ ನೀರು ಬಂದು ಇಲ್ಲೆಲ್ಲ ಬರೋಕ್ಕಾಗಲ್ಲ ನಮಗೆ. ಇಲ್ಲಿ ಈ ಟೈಮಲ್ಲಿ ನಾವು ನೀರು ಎಲ್ಲಿದೆ ಅಲ್ಲಿ ತನಕ ಗಾಡಿ ತಗೊಂಡು ಹೋಗ್ಬೋದು. ಆಲ್ಮೋಸ್ಟ್ ಬಂದವರು ಅಂದರೆ ಬೈಕರ್ಸ್ನವರು ಅಥವಾ ಕಾರ್ ತಗೊಂಡೆಲ್ಲ ಬರ್ತಾರೆ. ಬಂದು ಈ ಪ್ಲೇಸಿಗೊಂದು ಬಂದು ಒಂದು ಫೋಟೋ ಶೂಟ್ ಏನಾದರೂ ಮಾಡ್ಕೊಂಡು ಹೋಗ್ತಾರೆ ನೋಡಿ. ಅಂದರೆ ಆ ಥರ ಇದೇ ಜಾಗ ಅಲ್ಲಿ ವ್ಯೂ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಇಲ್ಲಿ ಕಾಣಿಸ್ತಿದೆ ಅಲ್ಲ, ಇದೇ ಟನಲ್ ಅಂತ ನಾನು ಹೇಳಿದ್ದು. ಈ ಟನಲಿಂದ ಸ್ವಲ್ಪ ಹಿಂದ್ಗಡೆ, ಎಷ್ಟಂದ್ರೆ ಒಂದು 100 ಮೀಟರ್ಸ್ ಹಿಂದ್ಗಡೆ ನಿಮಗೆ ಲೆಫ್ಟಲ್ಲಿ ಒಂದು ಮಣ್ ರೋಡ್ ಹೋಗಿದೆ ನೋಡಿ. ಆ ಮಣ್ ರೋಡಲ್ಲಿ ಹೋದರೆ ನಿಮಗೆ ಸೀದಾ ಆ ಪ್ಲೇಸಿಗೆ ನಾನು ಅವಾಗ ಹೋದೆ ಅಲ್ಲ, ಆ ಪ್ಲೇಸಿಗೆ ನೀವು ಹೋಗ್ತೀರಾ. ಇಲ್ಲಿಂದ ನಾವು ಸೀದಾ ಹೋಗ್ತಿರೋದು ಹಂಪಿ. ಇನ್ನು ಡೈರೆಕ್ಟ್ ನನ್ನ ಸ್ಟಾಪ್ ಹಂಪಿ. ನಾವು ಇವಾಗ ಬಂದಿರೋದು ಹಂಪಿಯ ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಒಂದಾದ ಶ್ರೀ ವಿರೂಪಾಕ್ಷ ದೇವಾಲಯ. ಈ ದೇವಾಲಯವು ಶಿವನ ರೂಪವಾದ ವಿರೂಪಾಕ್ಷ ಮತ್ತು ಆತನ ಪತ್ನಿ ಪಂಪಾದೇವಿಗೆ ಸಮರ್ಪಿತವಾಗಿದೆಯಂತೆ. ಈ ದೇವಸ್ಥಾನ ಇದೆಯಲ್ಲ, ಇತಿಹಾಸದ 7ನೇ ಶತಮಾನದಲ್ಲಿ ಪ್ರಾರಂಭಗೊಂಡಿದ್ದು ಈ ವಿಜಯನಗರದ ಅರಸರ ಆಡಳಿತದಲ್ಲಿ ಮತ್ತಷ್ಟು ಅಭಿವೃದ್ಧಿ ಹೊಂದಿದೆ ಅಂತ. ದೇವಾಲಯ ಇದೆಯಲ್ಲ, ವಿಜಯನಗರದ ರಾಜನಾಗಿದ್ದ ಈ ದೇವರಾಯ ಅವರ ಸೇನಾಧಿಪತಿಯಾಗಿದ್ದ ಲಕ್ಷ್ಮಣ ದಂಡೇಶ, ಅವರ ಟೈಮ್ನಲ್ಲಿ ಇಲ್ಲಿನ ಪ್ರಮುಖ ಭಾಗಗಳನ್ನು ಅವನು ನಿರ್ಮಿಸಿದ್ದನಂತೆ. ಎಲ್ಲ ಕಡೆ ಇರೋ ಹಾಗೆ ದೇವಸ್ಥಾನದಲ್ಲಿ ಪಾದರಕ್ಷೆಯನ್ನು ಹಾಕೊಳ್ಳೋಗಿಲ್ಲ. ಪಾದರಕ್ಷೆ ನಿಮ್ಮ ಬ್ಯಾಗ್ನಲ್ಲಿ ಇಡಬೇಕಾದ್ರೆ ಇಲ್ಲಿ ದೇವಸ್ಥಾನದ ಅಂದರೆ ಎಂಥದ್ರಲ್ಲಿ ಲೆಫ್ಟಲ್ಲಿ ಒಂದು ಕೌಂಟರ್ ಇದೆ. ಅಲ್ಲಿ ಪರ್ ಬ್ಯಾಗಿಗೆ 10 ರುಪೀಸ್, ಮತ್ತು ಇದು ಫುಟ್ವೇರಿಗೆ 2 ರುಪೀಸ್ ಅಂತ ಚಾರ್ಜಿಗೆ ಅಲ್ಲಿ ಇಟ್ಕೊಂಡು ಬರಬೇಕು. ಇದು ಹಂಪಿ ಒಳಭಾಗ, ಗೋಪುರದ ಒಳಭಾಗ. ಇದು ಗೋಪುರದ ಒಳಭಾಗ. ಈ ಗೋಪುರವನ್ನು ರಾಯಗೋಪುರ ಅಂತ ಹೇಳಿ ಕರೀತಾರೆ. ಈ ಗೋಪುರ ಸುಮಾರು 50 ಮೀಟರ್ ಎತ್ತರ ಇದ್ದು ಸುಮಾರು 9 ಅಂತಸ್ತು, 9 ಮಹಡಿ ಅಂದರೆ ಒಂದು ಸ್ಟೆಪ್ಸ್ ಅಂತಾರಲ್ಲ, ಅಂತಸ್ತು, 9 ಅಂತಸ್ತುಗಳನ್ನು ಹೊಂದಿದೆ. ಈ ರಾಯಗೋಪುರ ಮತ್ತು ರಂಗಮಂಟಪವನ್ನು ಈ ಕೃಷ್ಣದೇವರಾಯ ತನ್ನ ಪಟ್ಟಾಭಿಷೇಕದ ನೆನಪಿಗೋಸ್ಕರ ಕಟ್ಟಿರ್ತಾನೆ. ಈ ರಂಗಮಂಟಪದಲ್ಲಿ ಶಿವಪಾರ್ವತಿಯರ ಮದುವೆಯ ಚಿತ್ರಣಗಳನ್ನು ಬರೆದಿದೆ, ಮತ್ತು ಪುರಾಣಗಳ ಚಿತ್ರಗಳನ್ನು ಕೆತ್ತಿದ್ದಾರೆ.
ಈ ರಾಯಗೋಪುರದ ವಿಶೇಷತೆ ಏನಂದ್ರೆ, ಈ ರಾಯಗೋಪುರದ ನೆರಳಿದೆಯಲ್ಲ, ಒಂದು ದೇವಸ್ಥಾನದ ಹಿಂಭಾಗದ ಗೋಡೆದ ಮೇಲೆ ಒಂದು ತಲೆ ಕೆಳಗಾಗಿ ಬೀಳ್ತದಂತೆ. ನಿಮಗೆ ಒಳಗಡೆ ಬಂದ್ರೆ ಅಲ್ಲಿ ಸಹ ಒಂದು ಕೌಂಟರ್ ಇದೆ. ಅಲ್ಲಿ ನಿಮಗೆ ಸ್ಪೆಷಲ್ ಎಂಟ್ರಿ ಬೇಕಾದ್ರೆ ಸ್ಟ್ರೈಟ್ ಆಗಿ ಹೋಗಿ ದೇವ್ರನ್ನ ನೋಡ್ಬೇಕಾದ್ರೆ ಅಲ್ಲಿ ₹30 ₹40 ಕೊಟ್ಟು ಟಿಕೆಟ್ ತಗೊಂಡು ಹೋಗ್ಲಿಕ್ಕಿದೆ. ಇಲ್ಲಾಂದ್ರೆ ನೀವು ದೂರದಿಂದನೇ ಹತ್ರದಿಂದ ಹೋಗ್ಬೋದು, ದೇವ್ರನ್ನ ನೋಡ್ತೀರಾ. ಮಿಡಲಲ್ಲಿ ಒಂದು ಮಂಟಪ ಒಂದು ಮಿಸ್ ಆಗ್ತದೆ ಅನ್ಕೊಳ್ತೀನಿ ನಿಮಗೆ. ಈ ಕಡೆಯಿಂದ ಹೋದ್ರೆ ಒಳಗಡೆ ಆಗ್ತದೆ. ಇಲ್ಲಾಂದ್ರೆ ಅಲ್ಲಾದ್ರೆ ಒಂದು 30 ಪರ್ಸನಿಗೆ ಒಂದು ₹30 ಪೇ ಮಾಡಿ ಸ್ಪೆಷಲ್ ಎಂಟ್ರಿ ಅಂತ ಅದು ಟಿಕೆಟ್. ಅಷ್ಟಾದ್ರೂ ಹೇಳ್ತಾರ ದೊಡ್ಡವರು, ದುಡ್ಡೇ ದೊಡ್ಡಪ್ಪ ಅಂತ. ದುಡ್ಡಿದ್ರೆ ಏನ್ ಸಹ ಮಾಡ್ಬೋದು. ಇದು ಒಳಗಡೆ ಅಂದ್ರೆ ಈ ತರ ಪಿತ್ತ ಹಾಕೊಂಡು ಹೋಗ್ಬೇಕಾಗ್ತದೆ. ಅಲ್ಲಿ ಅಂದ್ರೆ ನಾವು ಅಲ್ಲಿ ಪ್ರೈವೇಟ್ ಇದೆ ಅಲ್ಲ, ಅದ್ರ ಒಳಗಡೆ ಬಿಡ್ತಾರೆ. ಈ ಅಂದ್ರೆ ಸ್ಪೆಷಲ್ ಎಂಟ್ರಿ ಯಾವ್ದಿದ್ರೆ ಈ ತರ ತುತ್ತ ಹಾಕೊಂಡು ಹೋಗ್ತಾರೆ. ಅಂದ್ರೆ ಇವಾಗ ಏನ ಆ ತರ ರಶ್ ಇಲ್ಲ. ರಶ್ ಇರೋ ಟೈಮಲ್ಲಿ ನಮ್ಗೆ ಈ ತರ ಲೈನಲ್ಲಿ ಹೋಗ್ಬೇಕಾಗ್ತದೆ. ಹೊರಗಡೆ ಎಲ್ಲ ದೇವಸ್ಥಾನ ದರ್ಶನ ಎಲ್ಲ ಮುಗ್ಕೊಂಡು ಬಂದ್ವಿ. ಅಂದ್ರೆ ಹತ್ರದಿಂದ ದರ್ಶನ ಆಗಿದೆ, ಮತ್ತು ನಾವು ಹೇಳಿದ್ನಲ್ಲ ಸುತ್ತ ಹಾಕೊಂಡು ಬರ್ಬೇಕು. ಇದೆಲ್ಲ ದೇವಸ್ಥಾನದ ಹೊರಗಡೆ. ಅಂದ್ರೆ ದೇವಸ್ಥಾನದ ಒಳಗಡೆ ಅಂದ್ರೆ ಗರ್ಭಗುಡಿ ಹತ್ರ ನಾನು ಸ್ವಲ್ಪ ಕ್ಯಾಮರಾ ಯೂಸ್ ಮಾಡಲಿಲ್ಲ. ಇದು ದೇವಸ್ಥಾನದ ಹೊರಗಡೆ ನೋಡಿ. ಈ ದೇವಸ್ಥಾನದ ಈ ವ್ಯೂ ಮಾತ್ರ ತುಂಬಾ ಚೆನ್ನಾಗಂತದ್ ನೋಡಿ. ಇದು ಹೊರಗಡೆ ಹೋಗುವ ದ್ವಾರ. ಈ ಕಡೆಯಿಂದ ಆ ಕಡೆಯಿಂದ ಬಂದು ಈ ಕಡೆಯಿಂದ ಎಕ್ಸಿಟ್. ಇಲ್ಲಿ ಒಂದು ಕೆರೆ ಇದೆ. ದೇವಸ್ಥಾನದ ಔಟ್ ಸೈಡ್. ನೋಡಿ, ರಾಯಗೋಪುರದ ಮೇಲೆ ಶಿಲ್ಪಗಳನ್ನು ಇಷ್ಟು ನೀಟಾಗಿ ಕೆತ್ತಿದ್ದಾರೆ. ನೆಕ್ಸ್ಟ್ ನಾವು ದೇವಸ್ಥಾನದ ವಿರೂಪಾಕ್ಷದ ಪಕ್ಕದಲ್ಲಿರುವ ಹೇಮಕೂಟ ಪರ್ವತಕ್ಕೆ ಹೋಗ್ತಾ ಇರೋದು. ಈ ಹೇಮಕೂಟ ಪರ್ವತದ ಏನಂದ್ರೆ, ಈ ಹೇಮ ಅಂದ್ರೆ ಸಂಸ್ಕೃತದಲ್ಲಿ ಚಿನ್ನ ಅಂತ ಅಂತೆ. ಈ ಶಿವನಿಗೆ ಪಾರ್ವತಿ ದೇವಿಯೊಂದಿಗೆ ನಿಶ್ಚಯವಾದ ಸಮಯದಲ್ಲಿ ಇಲ್ಲಿ ಚಿನ್ನದ ಮಳೆ ಸುರಿದಂತೆ. ಅದಕ್ಕಾಗಿ ಇಲ್ಲಿ ಹೇಮಕೂಟ ಅಂತ ಹೆಸರು ಬಂತಂತೆ. ಮತ್ತೇನಂದ್ರೆ ಶಿವನು ಮನ್ಮಥನನ್ನು ತನ್ನ ಮೂರನೇ ಕಣ್ಣಿನಿಂದ ನಾಶ ಮಾಡಿದ ಜಾಗ ಅಂತೆ. ಇಲ್ಲಿ ನಿಮಗೆ ಹತ್ತಿರದಲ್ಲಿ ಮತ್ತೊಂದು ಮಾತಂಗ ಬೆಟ್ಟ, ಮಾತಂಗ ಹಿಲ್ ಅಂತ ಒಂದು ಜಾಗ ಇದೆ. ಅಲ್ಲಿ ಹೋಗಿದ್ರೆ ಮಾತಂಗ ಬೆಟ್ಟಕ್ಕೆ ಹೋದ್ರೆ ಈ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಉಂಟಲ್ಲ, ತುಂಬಾ ಚೆನ್ನಾಗಿ ಕಾಣ್ತದೆ. ಕಾಚುವೆ ಕಾಲು ಗಣೇಶ ಅಂತ ಹೇಳಿ ಹೇಮಕೂಟ ಪರ್ವತದಲ್ಲಿ ನಿಮ್ಗೆ ಕಾಣ್ಬೋದು. ಇದನ್ನ ಸುಮಾರು 15 ಅಡಿ ಎತ್ತರದಲ್ಲಿದೆ. 15 ಅಡಿ ನೋಡಿ. ಗಣೇಶನ ಮೂರ್ತಿ ಇರೋದು ಹೇಮಕೂಟ ಪರ್ವತದ ಹೊರಗಡೆ. ಇದು ಹೇಮಕೂಟ ದ್ವಾರದ ಎಂಟ್ರೆನ್ಸ್, ಒಳಭಾಗ. ಇದು ಹೇಮಕೂಟ ಪರ್ವತದ ಮಹಾದ್ವಾರ. ಅಲ್ಲಿ ವಿರೂಪಾಕ್ಷದ ರಾಯಗೋಪುರ ತೋರ್ತಾ ಇದೆ ನೋಡಿ. ಈ ಕಡೆ ಸ್ವಲ್ಪ ಮೇಲೆ ಅಂದ್ರೆ ಹೇಮಕೂಟ ಪರ್ವತ ತುಂಬಾ ಸ್ವಲ್ಪ ನಡಿಗೆ ಸ್ವಲ್ಪ ಜಾಸ್ತಿ ಇದೆ. ಇದರಲ್ಲಿ ಜಾಸ್ತಿ ನಿಮ್ಗೆ ಹೇಮಕೂಟ ಪರ್ವತದಲ್ಲಿ ನಿಮಗೆ ಜಾಸ್ತಿ 15 ನಿಮಿಷದ ನಡಿಗೆ ಅಷ್ಟೇ ಸಿಗ್ತಿರೋದು ನಿಮಗೆ. ಜಾಸ್ತಿ ಏರಿಳಿತ ಏನಿಲ್ಲ. ಅದೇ ಅಲ್ಲಿ ಹೇಳಿದ್ದೇನಲ್ಲ, ಮಾತಂಗ ಬೆಟ್ಟದಲ್ಲಿ ಸೂರ್ಯಾಸ್ತ ಮತ್ತು ಸೂರ್ಯೋದಯ ನೋಡ್ಲಿಕ್ಕೆ ಹೋಗ್ತಾರಂತ. ಇಲ್ಲೂ ಸಹ ಬರ್ತಾರೆ. ಇಲ್ಲಿಂದ ಸಹ ನಮಗೆ ಸೂರ್ಯೋದಯ ಸೂರ್ಯಾಸ್ತವನ್ನು ನೋಡ್ಬೋದು ಇಲ್ಲಿಂದ. ಆ ಬೆಟ್ಟದಲ್ಲಿ ಏನಂದ್ರೆ
ಈ ಹಂಪಿಯ ಪ್ರತಿಯೊಂದು ಭಾಗ ನಮಗೆ ಕಾಣಿಸ್ತದೆ. ಇಲ್ಲಿ ನಮ್ಮ ಹೇಮಕೂಟ ಪರ್ವತದಲ್ಲಿ ಅಂದರೆ ಒಂದು ದೇವಾಲಯ ಬಿಟ್ಟರೆ ಒಂದು ಹಂಪಿ ಬಜಾರ್ ಅಲ್ಲಿ ತನಕ ನಮಗೆ ಕಾಣಿಸ್ತದೆ. ಇಲ್ಲಿ ನೋಡ್ತಿರೋದು ದೇವಾಲಯ, ಅದರ ಆ ಕಡೆ ಇರೋದು ಹಂಪಿ ಬಜಾರ್. ಮತ್ತೆ ಇಲ್ಲಿ ದೇವಾಲಯಗಳು, ಸಣ್ಣ ಸಣ್ಣ ದೇವಾಲಯಗಳಿದೆ. ಅದೇ ಈ ಫೋಟೋ ಎಲ್ಲ ತೆಗಿಲಿಕ್ಕೆ ನಮಗೆ ಚೆನ್ನಾಗಿದೆ ನೋಡಿ. ಈ ದೇವಾಲಯಗಳೆಲ್ಲ ಯಾವ ರೀತಿ ಕಟ್ಟಿದ್ದಾರೆ ಅಂತ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಈ ಪರ್ವತ ಇದೆಯಲ್ಲ, ಈ ಪರ್ವತ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಗಿಂತ ಮುಂಚೆ ಸಾಯ್ತಂತೆ ಇದೆ ಈ ಪರ್ವತ. ಅಭಿವೃದ್ಧಿ ಹೊಂದಿರ್ಬೋದು ಅವರು ಬಂದಾದ್ಮೇಲೆ, ಆದರೂ ಈ ಪರ್ವತ ಅದಕ್ಕಿಂತ ಮುಂಚೆ ಇತ್ತೆ ಅಂತ ಪುಸ್ತಕದಲ್ಲೆಲ್ಲ ಓದಿದ್ದೆ ನಾನು. ನೋಡಿ, ಇದೇ ಎಂಡ್ ಪಾಯಿಂಟ್. ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಎಲ್ಲ ಇರ್ತಾರೆ. ಅಂದರೆ ಆ ಕಡೆ ಎಲ್ಲ ಸ್ವಲ್ಪ ಆಳ ಇದೆ, ಅಂದರೆ ಡೌನ್ಸ್ ಇದೆ, ಆ ಕಡೆ ಎಲ್ಲ ಇರಬಾರ್ದು ಅಂತ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಎಲ್ಲ ಇರ್ತಾರೆ. ಮತ್ತೆ ಏನಂದ್ರೆ ಈ ಹಂಪಿ ಅಲ್ಲಿ ಯಾವುದೇ ದೇವಸ್ಥಾನ, ಯಾವುದೇ ಮಹಲ್ಗಳಿರಲಿ, ಬೆಳಿಗ್ಗೆ 6:30 ಗಂಟೆಗೆ ಓಪನ್ ಆಗಿ ಸಂಜೆ 6 ಗಂಟೆ ಒಳಗೆ ಕ್ಲೋಸ್ ಆಗಿ ಬಿಡ್ತದೆ. ಯಾವುದೇ ದೇವಸ್ಥಾನ ಐತೆ, ಯಾವುದೇ ಮಹಲ್ಗಳಿರ್ಲಿ, ಈಗ ಏನೇ ಇದ್ರು 6 ಗಂಟೆಯೊಳಗೆ ಮುಗಿಸ್ಕೊಳ್ಬೇಕು. ಅಲ್ಲಿ ತೋರ್ತಾ ಇದೆಯಲ್ಲ, ಅದೇ ಮಾತಂಗ ಬೆಟ್ಟ ನೋಡಿ. ಅಲ್ಲಿ ಹೋದ್ರೆ ನಮಗೆ ಹಂಪಿಯ ಪೂರ್ಣ ಭಾಗ ನಮಗೆ ಕಾಣ್ಬೋದು. ಇದು ಹೇಮಕೂಟ ಪರ್ವತದಿಂದ ವಿರೂಪಾಕ್ಷ ದೇವಸ್ಥಾನ ನೋಡ್ತಿರೋದು ನಾವು ಇವಾಗ. ನೋಡಿ, ಇಲ್ಲಿ ಸೂರ್ಯಾಸ್ತವನ್ನು ವೀಕ್ಷಣೆ ಮಾಡ್ಬೋದು ನಾವು ಇಲ್ಲಿಂದ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ದೇವಸ್ಥಾನದ ಎಡಭಾಗದಲ್ಲಿ ನಾವು ಏನು ಚಪ್ಪಲಿ ಮತ್ತೆ ಬ್ಯಾಗ್ ಏನು ಇಟ್ಟಿವಿ ನೋಡಿ, ಅದೇ ಸೈಡಲ್ಲಿ ಸ್ವಲ್ಪ ಮುಂದ್ಗಡೆ ಬಂದರೆ ನಮ್ಗೆ ಈ ನದಿ ಸಿಗ್ತದೆ. ಈ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಲಿಕ್ಕೆ, ಅಂದ್ರೆ ಈ ಕಡೆಯಿಂದ ಆ ಕಡೆ ಹೋಗ್ಲಿಕ್ಕೆ ನಮಗೆ ದೋಣಿ ವ್ಯವಸ್ಥೆ ಇದೆ. ದೋಣಿ ಅಂದ್ರೆ ಬೋಟ್ ವ್ಯವಸ್ಥೆ ಇದೆ. ಒಬ್ರಿಗೆ 50 ರೂಪಾಯಿ ಅಂತ ಚಾರ್ಜಸ್ ತಗೊಳ್ತಾರೆ. ಅಲ್ಲಿ ಹೋಗಿ ಏನು ಮಾಡೋದು ಅಂದ್ರೆ, ಅಲ್ಲಿ ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋದಾದ್ರೆ ಈ ನದಿಯನ್ನು ಕ್ರಾಸ್ ಮಾಡಿದಾದ್ಮೇಲೆ ನಮಗೆ 3 ಕಿಲೋಮೀಟರ್ ಜರ್ನಿ ಮಾತ್ರ ಉಳಿದಿರೋದು. ನೀವು ತಮ್ಮ ವೆಹಿಕಲ್ನಲ್ಲಿ ಹೋಗ್ತೀರಾ ಅಂತ ಹೇಳಿದಾದ್ರು, ಅಂದರೆ ವೆಹಿಕಲ್ಸ್ ಈ ಕಡೆಯಿಂದ ಆ ಕಡೆ ಪಾಸ್ ಮಾಡ್ಬೋದು. ಅದಕ್ಕೆ ಎಷ್ಟು ಚಾರ್ಜಸ್ ತಗೊಳ್ತಾರೆ, 100 ಇಷ್ಟು ಚಾರ್ಜಸ್ ತಗೊಳ್ತಾರೆ. ಇಲ್ಲಾಂದರೆ ನಮ್ಮ ವೆಹಿಕಲಲ್ಲಿ ನಾನು ರೋಡಲ್ಲೇ ಹೋಗ್ತೀನಿ ಅಂತ ಹೇಳಿದಾದರೆ ಇಲ್ಲಿಂದ ನಿಮಗೆ 30 ಕಿಲೋಮೀಟರ್ ಜರ್ನಿ ಆಗ್ತದೆ. ಆಯಿತಾ, ಜಸ್ಟ್ ಈ ಬೋಟಿಂದ ಆ ಕಡೆ ಪಾಸ್ ಮಾಡಿದರೆ ನಿಮಗೆ 3 ಕಿಲೋಮೀಟರ್ ಮಾತ್ರ ಜರ್ನಿ. ಅಲ್ಲಿಂದ ನಿಮಗೆ ರೆಂಟ್ ವೆಹಿಕಲ್ ಸಹ ಇದೆ ಮತ್ತು ರಿಕ್ಷಾ ಸಹ ಇದೆ. ಆದರೆ ಒಬ್ಬೊಬ್ಬರಿಗೆ ತುಂಬ ಕಾಸ್ಟ್ಲಿ ಆಗ್ತದೆ ಅಂದ್ಕೊಳ್ತೀನಿ. ಅಂದರೆ ನೋಡಿ, ಇದು ಬೋಟ್ ಜರ್ನಿ. ಈ ಥರ ಒಂದು ಬೋಟ್ ಇದೆ. ಬೋಟಲ್ಲಿ ವೆಹಿಕಲ್ ಸಹ ಹಾಕೊಳ್ತಾರೆ. ಇದು ಲಾಸ್ಟ್ ಟೈಮ್ ಅಂದರೆ ಕ್ಲೋಸಿಂಗ್ ಟೈಮ್ ಬಂದು ಬೋಟ್ 5:30ಗೆ ಈ ಕಡೆಯಿಂದ ಎಂಡ್ ಆಗುತ್ತೆ. ಆ ಕಡೆಯಿಂದ ನಮಗೆ 5:45 6 o'clockಗೆ ಎಂಡ್ ಆಗುತ್ತೆ. ಅದೇ 5:30ಗೆ ಒಮ್ಮೆ ಈ ಕಡೆಯಿಂದ ಆ ಕಡೆ ಹೋದರೆ ನೀವು ಬರೋದು ಮತ್ತೆ ನಾಳೆ ಬೆಳಿಗ್ಗೆನೆ ಮತ್ತೆ ಈ ಕಡೆ ಬರಲಿಕ್ಕಾಗಲ್ಲ. ಅದಕ್ಕಾಗಿ ನೀವು 4 ಗಂಟೆ ಒಳಗೇನೆ ಆ ಕಡೆಯಿಂದ ಈ ಕಡೆ ಪಾಸ್ ಆಗೋದಾದ್ರೆ ಅಲ್ಲಿ ಈ ಕಡೆ. ನಾನು ವೆಹಿಕಲ್ ಬಿಟ್ಟು ಹೋದ್ರಿಂದ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಮತ್ತು ನಾನು ರಿಟರ್ನ್ ಅದೇ ಬೋಟಲ್ಲಿ ರಿಟರ್ನ್ ಬಂದಿದ್ದೆ ನಾನು. ಮತ್ತು ಯಾಕೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಲಿಲ್ಲ ಅಂದರೆ, ನಾನು ಅಲ್ಲಿ ಆ ಕಡೆ ಹೋದೆ, ರಿಕ್ಷಾ ಆದರೂ ಮಾಡ್ಕೊಂಡು ಹೋಗ್ತೇನೆ ಅಂತ ಅಂದ್ಕೊಳ್ತೆ. ಒಂದು ಟೈಮ್ ಇರಲಿಲ್ಲ. ಇನ್ನೊಂದು ಏನಂದರೆ, ಅಲ್ಲಿ ರಿಕ್ಷಾದವರು ಅಂದರೆ ಪರ್ ಪರ್ಸನ್ಗೆ 500 ರೂಪಾಯಿ ಚಾರ್ಜಸ್ ಮಾಡಿದರು. ಅದಕ್ಕೆ ನನಗೆ ಇಷ್ಟ ಆಗ್ತಿಲ್ಲ. ಅದಕ್ಕೆ ನಾನು ನನ್ನ ಸ್ವಂತ ವೆಹಿಕಲಲ್ಲಿ ನಾನು 30 ಕಿಲೋಮೀಟರ್ ಆದರೂ ಹೋಗ್ತೇನೆ ಅಂತ ಹೇಳಿ ಈ ಕಡೆ ಬಂದೆ. ಇವಾಗ ನಾವು ಬಂದಿರೋದು ಲಕ್ಷ್ಮೀ ನರಸಿಂಹ ವಿಗ್ರಹದೆಡೆಗೆ.
ಇದು ಸಹ ವಿಜಯನಗರದ ಆಳ್ವಿಕೆಯ ಸಮಯದಲ್ಲಿ ಕಟ್ಟಿದ್ದು. ಒಂದು ಸೂರ್ಯ ಸಹ ಮುಕ್ತ ಬರ್ತಾ ಇದ್ದಾನೆ. ಈ ಸೂರ್ಯ ಮುಕ್ತ ಬಂದ ಹಾಗೆ ಹಂಪಿಯ ಸೊಬಗು ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗ್ತದೆ ನೋಡಿ. ಇದು ಆದಿಶೇಷ ಅಂದ್ರೆ 7 ಹೆಡೆ ಆದಿಶೇಷನ ಮೇಲೆ ಕುಳಿತುಕೊಂಡಿರೋದು ನಮ್ಮ ಸ್ವಾಮಿ ನರಸಿಂಹಸ್ವಾಮಿ. ಇವಾಗ ಬಂದಿರೋದು ಲೋಟಸ್ ಮಹಲ್ ಮತ್ತೆ ಎಲಿಫೆಂಟ್ ಸ್ಟೇಬಲ್. ಲೋಟಸ್ ಮಹಲ್ ಅಂದ್ರೆ ಹಂಪಿಯಲ್ಲಿ ತುಂಬಾ ಆಕರ್ಷಣೆ ಜಾಗ ಅಂತಾರೆ. ಇದು ಲೋಟಸ್ ಮಹಲ್ ಅಂದ್ರೆ ತಾವರೆಯ ರೀತಿಯಲ್ಲಿ ಇದ್ಕೊಂಡು ಬರ್ತದಂತೆ, ಮತ್ತೆ ತುಂಬಾ ಸುಂದರವಾಗಿದೆ. ಇದು ಹಿಂದಿನ ಕಾಲದ ವಿಜಯನಗರ ಸಾಮ್ರಾಜ್ಯದ ಕಾಲದ ರಾಣಿಯರ ವಿಶ್ರಾಂತಿಗಾಗಿ ಬರೆದಿದ್ದಾರಂತೆ ಇಲ್ಲಿಗೆ. ಮತ್ತೆ ತುಂಬಾ ತಂಪಾಗಿದೆ ಅಂತೆ ಆ ಕಟ್ಟಡ. ಅಂದ್ರೆ ಹಿಂದಿನ ಕಾಲದ ವಿಜ್ಞಾನಿಗಳು ಏತಿ ತಂತ್ರಜ್ಞಾನದ ಸರಿ ಹೊಂದುವ ಹಾಗೆ ಆ ಕಟ್ಟಡದ ಮೇಲ್ಭಾಗದಲ್ಲಿ ನೀರಿನ ಕೊಳವೆಗಳನ್ನೆಲ್ಲ ರಚಿಸಿದ್ದಾರಂತೆ. ಅಂದ್ರೆ ಇದು ಕಟ್ಟಡವು ತಂಪಾಗಿರ್ಬೇಕಂತ ಹೇಳಿ. ಇದು ಅದರ ಎಂಟ್ರೆನ್ಸ್. ಇಲ್ಲಿ 30 ರೂಪೀಸ್ ಟಿಕೆಟ್ ಮಾಡ್ಲಿಕ್ಕೆ ಉಂಟು. ಸ್ಕ್ಯಾನ್ ಮಾಡಿ ಇಲ್ಲಿ. ಅಂದ್ರೆ ಈ ಲೋಟಸ್ ಮಹಲ್ ಪಕ್ಕದಲ್ಲಿ ಸಹ ಇನ್ನೊಂದು ಕಟ್ಟಡ ಇದೆ, ಅದು ಎಲಿಫೆಂಟ್ ಸ್ಟೇಬಲ್ ಅಂತ ಹೇಳಿದ್ದೇನಲ್ಲ, ಅದೇ ಆನೆಲಾಯ ಅಂತ ಅಲ್ಲಿ ತೋರ್ತಿದೆ. ಅದು ವಾಚ್ ಟವರ್. ಸುಸ್ತಾಗಿದೆ ಆ ಥರ ಏನಾದ್ರು ಇದ್ರೆ ನಿಮಗೆ ಈ ಜಾಗಕ್ಕೆ ಬಂದು ನೀವು ರೆಸ್ಟ್ ಮಾಡ್ಬೋದು. ತುಂಬ ಸೂಟೇಬಲ್ ಆಗಿದೆ ನೋಡಿ. ಸನ್ಸೆಟ್ಟು ಕಾಣಿಸ್ತಾ ಇದೆ. ಈ ಟೈಮಲ್ಲಿ ಬರ್ಬೇಕು ಮಾತ್ರ ಐತೆ ಇಲ್ಲಿ ನೋಡಿ. ಇದು ಲೋಟಸ್ ಮಹಲ್. ಸೂರ್ಯನ ಬೆಳಕಿಗೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡಿ. ಚೆನ್ನಾಗಿ ಕಟ್ಟಿದ್ದಾರೆ. ಆಲ್ಮೋಸ್ಟ್ ಸನ್ಸೆಟ್ ಟೈಮಲ್ಲಿ ಎಲ್ಲರೂ ಇಲ್ಲೇ ಇರ್ತಾರೆ ನೋಡಿ. ಇದು ವಾಚ್ ಟವರ್. ಅಲ್ಲಿಂದ ಚೂರು ಈ ಕಡೆ ಬಂದರೆ ನಾವು ಅಲ್ಲಿ ಎಲಿಫೆಂಟ್ ಸ್ಟೇಬಲ್ಗೆ ಹೋಗೋ ದಾರಿ ಇದು. ತೋರ್ತಾ ಇದೆಯಲ್ಲ, ಅದು ಎಲಿಫೆಂಟ್ ಸ್ಟೇಬಲ್. ನೋಡಿ, ಇದು ಒಂಥರ ಗುಮ್ಮಟ, ಡೋಮ್ಸ್ ರೀತಿಯಲ್ಲಿ ಕಟ್ಟಿದ್ದಾರೆ. ಟೋಟಲ್ 11 ಆನೆಗಳು ನಿಲ್ಲುವಷ್ಟು ಜಾಗ ಇದೆ. ಅಂದರೆ 11 ಆನೆಗಳನ್ನು ಕಟ್ಟುವಂಥ ಕೋಣೆಗಳಿವೆ ನೋಡಿ. ಈ ಕಡೆ ಇನ್ನೊಂದು ಕಟ್ಬೋದು. ನಮ್ಮ ಇವತ್ತಿನ ದಿನ ಲೋಟಸ್ ಮಹಲ್ನಲ್ಲಿ ಸೂರ್ಯಾಸ್ತದೊಂದಿಗೆ ಕೊನೆಗೊಳ್ತು ನೋಡಿ. ನಂಗೆ ಬಂದಿರೋದು ಹೋಟೆಲ್ ಮಯೂರ. ನಾನು ಇಲ್ಲಿ ಆಲ್ರೆಡಿ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡಿದ್ದೆ. ಅಂದರೆ ಒಬ್ಬರೇ ಜಾತಿ ಮಲ್ಕೊಳ್ಳೋದಾದರೆ ನಿಮಗೆ 500 ರೂಪೀಸ್ಗೆ ಒಂದು ರೂಮಲ್ಲಿ ಒಂದು ಬೆಡ್ ಸಿಗ್ತದೆ. ಏನು ಫುಡ್ ಗಿಡ್ ಏನೂ ಇರಲ್ಲ, ರೂಮಲ್ಲ, ಒಂದು ಬೆಡ್ ಸಿಗ್ತದೆ ಅಷ್ಟೇ. ನೀವು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಳ್ಬೋದು. ಇದು ಗೌರ್ಮೆಂಟ್ ನನ್ನ ಪ್ರಕಾರ ಅಂದ್ಕೊಳ್ತೀನಿ. ಇದು ಆಲ್ರೆಡಿ ಬುಕ್ಕಿಂಗ್ ಎಲ್ಲ ನಾನು ಮಾಡ್ಕೊಂಡಿದ್ದೇನೆ. ಅಲ್ಲಿ ವಿಸಿಟ್ ಕೊಟ್ಟು ಸೀದಾ ನಮಗೆ ರೂಮ್ ಕೊಟ್ಟು ರೂಮ್ ಕಡೆ ಹೋಗ್ತಾ ಇದ್ದೇನೆ ನಾನು. ರೂಮ್ ಏನು ಬುಕ್ ಮಾಡ್ಕೊಂಡ್ವಿ. ಊಟಕ್ಕೆ ಏನು ಮಾಡ್ಕೊಂಡ್ರೆ ಅಲ್ಲೇನು ದೂರ ಇಲ್ಲ. ಆ ರೂಮಿಂದ ಸ್ವಲ್ಪ ಅಲ್ಲಿಂದ ಹೊರಗಡೆ ಬಂದರೆ ಇಲ್ಲಿ ಹೊರಗಡೆ ಎಲ್ಲ ಅಂಗಡಿಗಳೆಲ್ಲ ಇದೆ, ಹೋಟೆಲ್ಗಳಿವೆ. ಅಲ್ಲಿ ನೀವು ಫುಡ್ಗಳನ್ನು ತಗೊಂಡು ಮತ್ತೆ ಆರಾಮಾಗಿ ಮಲ್ಕೊಳ್ಬೋದು. ಈ ವಿಡಿಯೋದಲ್ಲಿ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಮಾಹಿತಿಯನ್ನು ನಾನು
ನಿಮ್ಮ ಹತ್ರ ಹಂಚ್ಕೊಂಡಿದ್ದೇನೆ. ಈ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ನನ್ನ ನೆಚ್ಚಿನ ಪ್ರೀತಿಯ ಕನ್ನಡ ಜನತೆಗೆ ನಾನು ಗುಡ್ ಬೈ ಹೇಳ್ತಾ ಇದ್ದೇನೆ. ದಯವಿಟ್ಟು ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.